ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸಂಡೇ ಸ್ಪೆಷಲ್ ಏನು, ಸಂಡೇ ನಿಮಗೆ ಇವತ್ತೆಲ್ಲ ಒಳ್ಳೆಯದಾಗಲಿ. ಇವತ್ತು ನಾನು ಒಂದು ಪ್ಲೇಸ್ಗೆ ಹೋಗ್ತಿದ್ದೀನಿ. ಆ ಪ್ಲೇಸಲ್ಲಿ ಏನಿದೆ ಯಾವ ರೀತಿ ನಾವು ಹೋಗ್ತಾ ಇದ್ದೀವಿ, ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀವಿ, ಹೋಗೋಣ. ನೋಡಿ ಫ್ರೆಂಡ್ಸ್, ಎಲ್ಲ ಹೊರಟಿದ್ದೀವಿ ಫ್ಯಾಮಿಲಿ ಜೊತೆ. ಎಲ್ಲಿ ಹೋಗ್ತೀವಿ ಏನು ಅಂತ ನೋಡೋಣ ಬನ್ನಿ. ಹೋಗ್ತಾ ಇದ್ದೀವಿ ಈಗ ತರೀಕೆರೆಯಿಂದ. ನೋಡಿ ಹೇಗೆ ಹೋಗ್ತಾ ಇದ್ದೀವಿ. ಆ ಪ್ಲೇಸ್ ಯಾವುದು ಏನು ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ಸೊ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ, ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀವಿ. ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ದೀವಿ, ಚೆನ್ನಾಗಿರುತ್ತೆ ಒಂಥರ ಅಂತ. ತರೀಕೆರೆ ರೋಡ್ ಅಂತೂ ಆಗ್ತಾನೇ ಇದೆ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲಪ್ಪ ಇನ್ನ, ಅಲ್ವಾ? ಇನ್ನ 5 ವರ್ಷ ಏನು 10 ವರ್ಷನೇ ಮಾಡ್ತಾರೇನೋ ಗೊತ್ತಿಲ್ಲ. ಬಹಳ ರೋಡು ತುಂಬಾ ಧೂಳಪ್ಪ, ಸಕ್ಕ ಧೂಳ ಆಗ್ಬಿಟ್ಟಿದೆ ಅಲ್ವಾ? ಧೂಳು ಸಕ್ಕತ್ತು. ನಮ್ಮ ತಂಗಿಗೆ ಒಬ್ಬರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವರು ನಮ್ಮ ಒಟ್ಟಿಗೆ ಜಾಯಿನ್ ಆಗ್ತಾ ಇದ್ದಾರೆ. ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ ಈಗ. ನೋಡಿ ಎಲ್ಲಿ ಹೋಗ್ತೀವಿ, ಹೇಗೆ ಎಂಜಾಯ್ ಮಾಡ್ತೀವಿ, ಹೇಗೆಲ್ಲ ನಮ್ಮ ದಿನ ಇರುತ್ತೆ ಅಂತ ನೀವು ನಮ್ಮ ಒಟ್ಟಿಗೆ ನೋಡಿ. ಟೋಟಲಿ 10 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಈಗ ಬಿಸಿಲು ತಡ್ಕೊಳಕತ್ತದೆ. ಆಮೇಲೆ ಸ್ವಲ್ಪ ದೂರದಲ್ಲಿದೆ ಇದು. ಸ್ವಲ್ಪ ದೂರದಲ್ಲಿದೆ ನಾವು ಹೋಗ್ತಾ ಇರೋ ಪ್ಲೇಸ್. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಎಲ್ಲಿ ಏನು ಹೇಗೆ ಅಂತ ಜಾಗರಣೆ ವರ್ಷ ಮಾಡ್ತೀವಿ. ನೋಡೋಣ. ರೋಡ್ ಚೆನ್ನಾಗಿದೆ. ಕನ್ನಡ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಎಂಜಾಯ್ ಮಾಡಿ ಮುಂದಿನ ಫ್ಯೂಚರ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ, ಏನೇನೋ ಹೊತ್ಲಾಗಿ. ಹತ್ರ ಬಂದ್ವಿ, ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಶ್ರೀ ಕ್ಷೇತ್ರ ದುರ್ಗಸ್ಥಳ ಇದರಿಂದ ಸ್ಟಾರ್ಟ್. ನೋಡಿ ಫ್ರೆಂಡ್ಸ್, ಇನ್ನೇನು ಆನ್ ದ ವೇ ಹೋಗ್ತಾ ಇದ್ದೀವಿ. ನೀವು ಫಸ್ಟ್ ಟೈಮ್ ಬರ್ತಾರದು? ಫಸ್ಟ್ ಟೈಮ್ ಅಲ್ಲ, ಇವಳೇನು ಕರ್ಕೊಂಡ್ ಬಂದಿಲ್ಲ, ನಾನು ಹತ್ಕೊಂಡು ಬಂದೆ ವ್ಯಾನನ್ನ. ಬಸ್ ಇದೆಯಾ ಇಲ್ಲಿಗೆ? ಬಸ್ ಫೆಸಿಲಿಟಿ ಇದೆಯಾ? ಇಲ್ಲಿಗೆ ಬರಲ್ಲ ಬಸ್. ಅಲ್ಲಿ ಸರಸ್ವತಿಪುರ ಅಲ್ಲಿಂದ ಆಟೋ 30 ರೂಪಾಯಿ. ಕಡೂರಿಂದ ಆದ್ರೆ ಅಲ್ಲಿಂದನೇ 50 ರೂಪಾಯಿಗೆ ಸೀದಾ ಬರ್ತದೆ. ಬರುತ್ತಾ? ಪ್ರೈವೇಟ್ ಇದೆ ಅನ್ಸುತ್ತಲ್ಲ.
ಕಡೂರಿನ ಕೋಟಿ ದುಡ್ಡು ಬರಲಿ ಅಂತ ಬೇಡ್ಕೊಂಡು ನನಗೆ ದುಡ್ಡು ಬೇಡಪ್ಪ, ಆರೋಗ್ಯ ಬೇಕು ಬೇಕು. ಪ್ರತಿ ದುಡ್ಡು ಕಡೆ ತನಕ ದುಡ್ಕೊಳ್ಳೇಬೇಕು, ಅದೇನು ಕೋಟಿ ಸಿಗಕ್ಕಾಗಲ್ಲ. ಸೊ ಒಳ್ಳೆ ಆರೋಗ್ಯ ಕೊಟ್ರೆ ಸಾಕು, ಕಡೆ ತನಕ ದುಡ್ಕೊಳ್ಳೋಣ. ಇನ್ನೇನು ನಾವು ಹತ್ರ ಹೋಗ್ತಾ ಇದ್ದೀವಿ. ಓನ್ ವೆಹಿಕಲ್ ಇಲ್ಲ ಅಂದರೆ ಕಡೂರಿಂದ ಹಿಡಿದು ಅಲ್ಲಿಂದ ಪ್ರೈವೇಟ್ ಬಸ್ ಇದೆ, ಬರ್ಬೋದು. ನಾವು ಬರ್ತಾ ಇರೋದಿಲ್ಲ ಸರಸ್ವತಿಪುರ. ನೋಡೋಣ ಹೇಗಿದೆ ಅಂತ. ರೋಡ್ ಸಣ್ಣದಿದೆ, ಸೊ ಈಗ ಹೋಗ್ತಾ ಇದ್ದೀವಿ. ಆ ಕಡೆಯಿಂದ ಗಾಡಿಗಳು ನಾವೀಗ ಯಾವ ದಾರಿಯಿಂದ ಬಂದಿರೋದೀಗ? ಈಗ ಯಾವ ದಾರಿಯಿಂದ ಬಂದ್ವಿ? ಎರಡು ದಾರಿ ಇದೆ, ಒಂದ್ ಅಲ್ಲೇ ಟರ್ನಿಂಗ್, ಒಂದ್ ಹಿಂಗ್ ಬರ್ತೀವಿ, ಸ್ವಲ್ಪ ಲಾಂಗ್ ಆಯ್ತು. ಶಾರ್ಟ್ ಕಟ್ಟಾ? ಹಿಂಗ್ ಬರಲ್ಲ, ಬಡ್ಕ ಒಂದು ಬರಲ್ಲ, ಹಂಗೆ ಬರೋದು. ಕಡೂರಿಂದ ಹತ್ರ ಆಗುತ್ತೆ ಇದು. ಓನ್ ವೆಹಿಕಲ್ ಇದ್ದರೆ ಆರಾಮಾಗಿ ಬರ್ಬೋದು, ಇಲ್ಲ ವೆಹಿಕಲ್ಸ್ ಫೆಸಿಲಿಟಿ ಇದೆ ಸರಸ್ವತಿಪುರ ಅಂದರೆ ಆಯಿತು. ಸೊ ಇನ್ನೇನು ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಸಖತ್ ಬಿಸಿಲಿದೆ ಇಲ್ಲೊಂದು, ತುಂಬಾ ಬಿಸಿಲಿದೆ. ಈಗಲೇ ಈ ಥರ ಬಿಸಿಲು ಬೇಸಿಗೆಗಾಲದಲ್ಲಿ ಇರುತ್ತೋ ಏನೋ. ಈ ತರ ಕಾಣ್ ಮಾಡಿ ಈ ಕಡೆ ಜಾಸ್ತಿ ಬರಲ್ಲ, ಆ ಕಡೆ ಜಾಸ್ತಿ ಬರ್ತಾರೆ. ನಾವು ಹೋಗೋಕೆ ಹಿಂಗೆ ಒಬ್ಬರು ತುಂಬ ಗುಂಡಿಗಳಿದೆ, ಸೊ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಅಂದ್ರೆ ಹೋಗ್ಬೋದು. ಎಷ್ಟು ಸಣ್ಣ ರೋಡ್ ಇದೆ ಅಂದರೆ ಸಣ್ಣ ರೋಡಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಇಷ್ಟೇ ದಾರಿ. ಇನ್ನೊಂದು ವೆಹಿಕಲ್ ಬರಲ್ಲ, ಈ ಕಡೆ ಬರ್ತಾ ಇಲ್ಲ, ಆ ಕಡೆ ಎಲ್ಲ ಫುಲ್ ತೋಟ ಇಲ್ಲಿ. ಎಷ್ಟು ಚೆನ್ನಾಗಿದೆ ತೋಟ ನೋಡೋಕ್ಕೆ. ಸಖತ್ ಸಣ್ಣ ರೋಡು, ಇದಾಗ್ತದೆ ಗಾಡಿ. ತೋಟದೊಳಗೆ ಬರ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ತೋಟ, ಬಿಸಿಲು. ನೋಡಿ ಎಷ್ಟು ಸಣ್ಣ ರೋಡು, ಒಂದು ವೆಹಿಕಲ್ಸ್ ಹೋಗ್ಬೋದು. ನಾವು ಈ ಕಡೆ ರೂಟಿಂದ ಬಂದಿದ್ದೀವಿ, ಹಂಗಾಗಿ. ಇಲ್ಲ ಹಾಕೋ ಗಾಡಿ ಸೈಡಿಗೆ ನಿಂತಿದೆ, ಆಪ್ರಲ್ಲಿ ಹಾಕೊಂಡು ಹೋಗ್ಬೇಕಿದೆ. ಫೈನಲಿ ಗಾಯ್ಸ್ ನಾವು ದೇವಸ್ಥಾನ ಹತ್ರ ಬಂದ್ವಿ. ಫೈನಲಿ ಗಾಯ್ಸ್ ನಾವು ದೇವಸ್ಥಾನದ ಹತ್ರ ಬರ್ತಾ ಇದ್ದೀವಿ. ಬರ್ರೋ ಬೇಗ. ನೀನ್ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟು ಹೇಳ್ಬೇಕಪ್ಪ, ಫಾಲೋ ಮಾಡ್ರಿ ಅಂತ. ನೀವ್ ಹೇಳೋದೇ ಇಲ್ಲ. ಆಮೇಲೆ ನಾವೀಗ ಹೆಂಗೋ ಇಲ್ಲಿ ಇಳಿದ್ಬಿಟ್ಟು ಹೋಗ್ಬೇಕು. ಹುಷಾರಾಗಿ ಬರಬೇಕು. ನೀರಿಲ್ಲ, ಯಾವಾಗಲೂ ನೀರಿರುತ್ತೆ, ಆರಾಮಾಗಿ ಬರ್ಬೋದು. ಈ ಥರ ಮೆಟ್ಲು ಇಟ್ಕೊಂಡು ಇಳಿಬೇಕು. ಮಳೆಗಾಲದಲ್ಲಿ ತುಂಬ ನೀರಿರುತ್ತೆ, ಇವಾಗ ಇರಲ್ಲ. ಅಲ್ಲ ಮಳೆಗಾಲದಲ್ಲಿ ಹೆಂಗ್ ಇಳಿಯೋದು? ಮೆಟ್ಲು ಇಟ್ಕೊಂಡು ಇಳಿಬೇಕಾ? ಹೌದಾ? ಅಂತೂ ಇಂತೂ ಮೆಟ್ಲು ಏರ್ಕೊಂಡು ಹತ್ಕೊಂಡು ದೇವಸ್ಥಾನಕ್ಕೆ ಬಂದ್ವಪ್ಪ.
ಓಕೆ ಗಾಯ್ಸ್, ಎಲ್ಲ ನೋಡ್ಕೊಂಡು ದೇವಸ್ಥಾನದಲ್ಲೆಲ್ಲ ಬೇಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು. ದೇವರು ಮಾತ್ರ ನೋಡೋಕ್ಕೆ ತುಂಬ ಖುಷಿ ಆಯಿತು. ನೀವು ಬನ್ನಿ, ದೇವಸ್ಥಾನನ ನೋಡಿ, ಚೆನ್ನಾಗಿದೆ. ದೇವಸ್ಥಾನದಲ್ಲೇ ಊಟ ಇತ್ತು, ಊಟ ಮಾಡ್ಕೊಂಡು ಬಂದ್ವಿ. ಪ್ರಸಾದ ತಿನ್ಕೊಂಡು ಇನ್ನೇ ನಾವು ಹೊರಡೋ ಸಮಯ ಹೊರಡ್ತಾ ಇದ್ವಿ. ಓಕೆ ಗೈಸ್, ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಎಲ್ಲ ಹೊರಡ್ತಾ ಇದ್ದೀವಿ. ಇನ್ನೇನು ಚೆನ್ನಾಗಿತ್ತು ಇವತ್ತು ನಮ್ಮದು ಒನ್ ಡೇ ಪ್ರೋಗ್ರಾಮ್. ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ಲೈಕ್ ಮಾಡಿ. ನನ್ನ ಚಾನಲ್ ಅನಿರಾ ಸಿಂಚ್, ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಈಗ ಹೋಗ್ಬೇಕಿತ್ತು ಹಿಂಗೆ ಹಿಂಗ್ ಹೋಗ್ಬೇಕಾಗಿತ್ತಿಲ್ಲ. ನಮ್ಗೆ ಸ್ಟ್ರೈಟ್ ಹೋದ್ವಿ. ಸರಿ, ಹೆಂಗ್ ಹೋಗಿದೆ ಒಳ್ಳೇದೈತೆ ಕೇಳು. ವೆಹಿಕಲ್ಸ್ ಇಲ್ಲ, ಆಗ್ಲೇ ವೆಹಿಕಲ್ಸ್ ಇತ್ತು. ಈಗ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊತ, ನಿಮಗೂ ಒಳ್ಳೇದಾಗಲಿ, ಸರ್ವೇ ಜನ ಸುಖಿನ ಭವಂತು ಅಂತ ನಾನು ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ ಸಾಕು, ಅದೇ ಖುಷಿ ಆಯ್ತು ಜೀವನದಲ್ಲಿ. ಹೋಗೋದು ಅಷ್ಟೇ, ಟೈಮ್ ಐತೆ ಅಂತ ಅಷ್ಟೇ. ಮನೆಗೆ ಮಾತ್ರ ಅವ್ರವ್ರ ಮನೆಗೆ ಹೋಗ್ಬೇಕು ಅಷ್ಟೇ. ಮಾವ ನಾನು ನಾಳೆ ಬರ್ತೀನಿ ತಾ ಮಾವ ನಿಮ್ಮ ಮನೆಗೆ. ಆದ್ರೆ ಸಮಾಧಾನ ಪೂಜೆ ಆಯ್ತು. ಹೌದು, ಅದೇ ನಾನು 3 ಸಲ ಹೋಗಿ ಬಂದೆ. ನಾನು 3 ಸಲ ದರ್ಶನ ಮಾಡಿ ಬಂದೆ. ಅಲ್ಲ ಅಣ್ಣ, ಎಷ್ಟು ಕೆಜಿ ಅಂತಲ್ಲ, ನಾನು ತಗೊಳ್ಳೋದಂತಲ್ಲ, ನನ್ನಂತರ 1000 ಜನ ಇದ್ದಾರೆ. ನಮ್ಮಂತವರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ತುಂಬಾ ಜನ ಇದ್ದಾರೆ. ಸೊ ಅವ್ರಿಗೆಲ್ಲ ಬೇಕೇ ಬೇಕಲ್ಲ, ಸುಮ್ಮನೆ ಈ ಗಂಡ್ಮಕ್ಳಿಗಂತ ಏನಿಲ್ಲ. ಬಂದ್ರೆ ಅಲ್ಲ, ಇನ್ನೂ ಕಮ್ಮಿ ಆಗ್ಬೇಕು ಅಂತ ಕೇಳ್ತಿರೋದು ಅಷ್ಟೇ. ಕಮ್ಮಿ ಆಗ ಎಣ್ಣೆ ಕೊಡ್ತಾ ಇಲ್ಲ, ಅದರಲ್ಲಿ ಒಡವೆ ರೇಟ್ ಕಮ್ಮಿ ಇರುತ್ತೆ, ತಾಳಿಯಲ್ಲಿ ತರ್ತಾರೆ ಅವ್ರ ಹತ್ರದಲ್ಲಿ. ಅರಿಷ್ಟ ಕೊರಕ್ಕೆ ಎಲ್ಲ ಇದೆ, ಏನು ಹೋಗ್ತಾ ಇಲ್ಲ ಹೆಣ್ಮಕ್ಳು. ಅರಿಷ್ಟ ಕೊರಕ್ಕೆ ಈಗಿನ ಕಾಲದ ಹೆಣ್ಮಕ್ಳು ಬೇಕನ ಮನಾಯಿ. ಹಾಕ್ತಾನೆ ಇಲ್ಲ. ಓಕೆ ಗಾಯ್ಸ್, ಇವತ್ತಿನ ಒನ್ ಡೇ ಪ್ರೋಗ್ರಾಮ್ ಚೆನ್ನಾಗಿತ್ತು. ದೇವಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವಿನ್ನೇನು ಹೊರಡೋ ಸಮಯ. ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ ಅನಿರಾ ಸಿಂಚ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.